ಸಾಲ ಮಾಡದಿರುವಂಥ ವ್ಯಕ್ತಿ, ಸಾಲ ಇಲ್ಲದಿರುವಂಥ ವ್ಯಕ್ತಿ ಪ್ರಾಯಶಃ ಭೂಮಿ ಮೇಲೆ ಇಲ್ಲ ಅಂದರೂ ಕೂಡ ತಪ್ಪಾಗಲಿಕ್ಕಿಲ್ಲ. ನಿಮ್ಮ ಕ್ರೆಡಿಟ್ ಕಾರ್ಡ್ನ ಮಿತಿ 1 ಲಕ್ಷ ಇದೆ ಅಂತ ಅನ್ಕೊಳ್ಳಿ. ನೀವು ಅದರಲ್ಲಿ 50,000 ಬಳಸ್ತಾ ಇದ್ರೆ ನಿಮ್ಮ ಬಳಕೆಯ ಅನುಪಾತ ರೇಷಿಯೋ 50% ಆಗುತ್ತೆ. ಈ ರೇಷಿಯೋನ ನೀವು 30%ಗಿಂತ ಕಡಿಮೆ ಇಟ್ಕೊಳ್ಳೋದು ಒಳ್ಳೆಯದು. If the finance minister of this country wants to take a house loan, everything depends on the CIBIL score. But nobody knows how this CIBIL organization works. It's actually a private company. It's a company called TransUnion. ಸುರೇಶ್ ಅನ್ನೋರು ಒಮ್ಮೆ ಕೂಡ ಸಾಲ ಮಾಡಿಲ್ಲ. ಆದರೂ ಕೂಡ ಅವರ ಸಿಬಿಲ್ ವರದಿಯಲ್ಲಿ ಅವರಿಗೆ ಸಂಬಂಧ ಪಡೆದೇ ಇರುವಂಥ ಯಾವುದೋ ಒಂದು ಹಳೆಯ ಕ್ರೆಡಿಟ್ ಕಾರ್ಡ್ ಅಥವಾ ಸಾಲದ ಖಾತೆ ಡಿಫಾಲ್ಟ್ ಆಗಿದೆ ಅಂತ ತೋರಿಸುತ್ತೆ. ರಮೇಶ್ ಅನ್ನೊಬ್ಬ ವ್ಯಕ್ತಿ ತನ್ನ ವೈಯಕ್ತಿಕ ಸಾಲವನ್ನು ಸಂಪೂರ್ಣವಾಗಿ ಪಾವತಿ ಮಾಡಿದ್ದಾರೆ ಅಂತ ಅನ್ಕೊಳ್ಳಿ ಮತ್ತು ಬ್ಯಾಂಕ್ನಿಂದ ನೋ ಡ್ಯೂ ಸರ್ಟಿಫಿಕೇಟ್ ಕೂಡ ಪಡೆದುಕೊಳ್ತಾರೆ. ಆದರೆ ಬ್ಯಾಂಕ್ ಆ ಮಾಹಿತಿಯನ್ನು ಸರಿಯಾಗಿ ಸಿಬಿಲ್ಗೆ ವರದಿ ಮಾಡಿರೋದಿಲ್ಲ. ಹೀಗಾಗಿ ಸಿಬಿಲ್ನ ವರದಿಯಲ್ಲಿ ಏನು ತೋರಿಸುತ್ತೆ ಅಂದರೆ ಆ ಸಾಲ ಇನ್ನೂ ಬಾಕಿ ಇದೆ ಅಂತಲೇ ತೋರಿಸುತ್ತೆ. ಸ್ನೇಹಿತರೆ ನಮಸ್ಕಾರ, ಗೌರಿ ಶಕ್ಕಿ ಸ್ಟುಡಿಯೋ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲ ಸ್ವಾಗತ. ನಾನು ಗೌರಿ ಶಕ್ಕಿ. ಸ್ನೇಹಿತರೆ, ನೀವು ನಿಮ್ಮ ಊರಲ್ಲಿ ಅಥವಾ ನಿಮ್ಮ ಸಿಟಿನಲ್ಲಿ ಕಾರುಗಳ ಸಾಲನ್ನು ಆವಾಗವಾಗ ನೋಡ್ತಿರ್ತೀರಾ ಅಂತ ಅನ್ಕೋತೀನಿ. ಬೆಂಗಳೂರಲ್ಲಂತೂ ಕಾರುಗಳ ಸಾಲಗಳು ನಮಗೆ ಸಿಗ್ತಾನೆ ಇರ್ತವೆ. ನೀವು ಅದನ್ನು ನಿಜವಾಗ್ಲೂ ಸ್ವಲ್ಪ ಅದನ್ನು ಗಮನ ಇಟ್ಟು ನೋಡಿದರೆ ಅದು ಕಾರುಗಳ ಸಾಲ ಆಗಿರೋದಿಲ್ಲ, ಬದಲಾಗಿ ಅದು ಸಾಲಗಳ ಕಾರು ಆಗಿರುತ್ತೆ ಅಲ್ವಾ? ಅದೇ ಥರ ಮನೆಗಳ ಸಾಲ ಆಗಿರೋದಿಲ್ಲ, ಬದಲಾಗಿ ಸಾಲಗಳ ಮನೆ ಆಗಿರುತ್ತೆ, ಸಾಲದ ಶಿಕ್ಷಣ ಆಗಿರುತ್ತೆ. ಸೊ ಸಾಲ ಅನ್ನೋದು ಸರ್ವಾಂತರ್ಯಾಮಿ ಅಂತ ಹೇಳ್ಬೋದು. ಸಾಲ ಮಾಡದಿರುವಂಥ ವ್ಯಕ್ತಿ, ಸಾಲ ಇಲ್ಲದಿರುವಂಥ ವ್ಯಕ್ತಿ ಪ್ರಾಯಶಃ ಭೂಮಿ ಮೇಲೆ ಇಲ್ಲ ಅಂದರೂ ಕೂಡ ತಪ್ಪಾಗಲಿಕ್ಕಿಲ್ಲ. ಆದರೆ ಈ ಸಾಲ ಸಿಗೋದು ಅಷ್ಟೊಂದು ಸುಲಭ ಅಲ್ಲ. ನಿಮಗೆ ಬ್ಯಾಂಕಿಂದ ಕಾಲ್ಗಳು ಬರ್ಬೋದು, ನಿಮಗೆ ಲೋನ್ ಬೇಕಾ ಅಂಥೇಳಿ. ಆದರೆ ನೀವು ಬ್ಯಾಂಕಿಗೆ ಹೋಗಿ ಸಾಲ ಕೇಳಿದರೆ ಅವರು ಹ್ಞೂ ಅನ್ಬೋದು ಅಥವಾ ಹ್ಞೂ ಕೂಡ ಅನ್ಬೋದು. ಭಾಳಷ್ಟು ಸಲ ಹ್ಞೂ ಅನ್ನೋ ಸಾಧ್ಯತೆ ಇದೆ. ಯಾಕೆ ಅಂತ ನೀವು ಕಾರಣ ಕೇಳಿದರೆ ಅವ್ರು ಹೇಳ್ತಾರೆ ನಿಮ್ಮ ಸ್ಕೋರ್ ಕಡಿಮೆ ಇದೆ ಅಂತ. ಇದ್ಯಾವುದಪ್ಪ ಸ್ಕೋರು ಅಂತಂದರೆ ಅವ್ರು ಹೇಳ್ತಾರೆ ಸಿಬಿಲ್ ಸ್ಕೋರ್ ಅಂತ. ಈ ಸ್ಕೋರ್ಗೂ ನಮ್ಮ ಸಾಲಕ್ಕೂ ಏನು ಸಂಬಂಧ ಅಂತ ನೀವು ಯೋಚನೆ ಮಾಡ್ತೀರಾ? ಹೌದು ಸ್ನೇಹಿತರೆ, ನಮ್ಮ ಜೀವನದಲ್ಲಿ ಒಂದಲ್ಲ ಹಲವು ಸಲ ಎದುರಾಗುವಂಥ ಸ್ಕೋರ್ ಅಂದರೆ ಅದುವೇ ಈ ಸಿಬಿಲ್ ಸ್ಕೋರ್. ಈ ಸಿಬಿಲ್ ಸ್ಕೋರ್ ಅಂದರೆ ಏನು? ಈ ಸ್ಕೋರನ್ನು ನಮಗೆ ಕೊಡುವಂಥ, ನಮ್ಮ ಜೀವನವನ್ನು ಆ ಮೂಲಕ ನಿರ್ಧರಿಸುವಂಥ ಈ ಸಂಸ್ಥೆ ಯಾವುದು? ಇದು ಹೇಗೆ ನಿರ್ಧರಿಸುತ್ತೆ ನನ್ನ ಸಿಬಿಲ್ ಸ್ಕೋರ್ ಹೇಗಿರಬೇಕು, ನಿಮ್ಮ ಸಿಬಿಲ್ ಸ್ಕೋರ್ ಹೇಗಿರಬೇಕು ಅನ್ನೋದನ್ನು? ಇದೆಲ್ಲ ಪ್ರಶ್ನೆಗಳು ನಮ್ಮ ಎದುರುಗಡೆ ಇವೆ. ಇದ್ರ ಜೊತೆಗೆ ನಮ್ಮ ಸಿಬಿಲ್ ಸ್ಕೋರ್ನ ಹೆಚ್ಚೋದು ಹೇಗೆ, ಈ ಎಲ್ಲ ವಿಚಾರಗಳ ಬಗ್ಗೆ ನಾವು ಈ ವಿಡಿಯೋದಲ್ಲಿ ನಿಮ್ಗೆ ತಿಳಿಸ್ತಾ ಇದ್ದೀವಿ. ಇದ್ರ ಜೊತೆಗೆ ಇನ್ನೂ ಒಂದು ಪ್ರಶ್ನೆ ಇದೆ. ಅದೇನೆಂದರೆ, ಕೆಲವೇ ತಿಂಗಳುಗಳ ಮುಂಚೆ ಕಾಂಗ್ರೆಸ್ನ ಲೋಕಸಭಾ MP ಕಾರ್ತಿ ಚಿದಂಬರಂ ಅವರು ಈ ಸಿಬಿಲ್ ಸಂಸ್ಥೆ ವಿರುದ್ಧ ಲೋಕಸಭೆಯಲ್ಲಿ ಗುಡುಗಿದ್ರು. ಈ ಎಲ್ಲ ವಿಚಾರಗಳನ್ನ ಇವತ್ತಿನ ಈ ವಿಡಿಯೋದಲ್ಲಿ ತಿಳಿಯೋಣ ಬನ್ನಿ. ಸ್ನೇಹಿತರೆ, ಈ ವಿಡಿಯೋನ ಸ್ಪಾನ್ಸರ್ ಮಾಡಿದ್ದು ಕ್ಯೂ ಪ್ರಚಾರ ಅನ್ನುವಂಥ ಡಿಜಿಟಲ್ ಮಾರ್ಕೆಟಿಂಗ್ ಏಜೆನ್ಸಿ. ಡಿಜಿಟಲ್ ಮಾರ್ಕೆಟಿಂಗ್ ಅಂದರೆ ನಿಮ್ಮ ಬ್ರ್ಯಾಂಡ್, ನಿಮ್ಮ ಬಿಸ್ನೆಸ್, ನಿಮ್ಮ ಪ್ರಮೋಷನ್ ಎಲ್ಲವನ್ನು ಕೂಡ ಆನ್ಲೈನ್ ಪ್ಲಾಟ್ಫಾರ್ಮ್ಗಳ ಮೂಲಕ, ಡಿಜಿಟಲ್ ಮೂಲಕ ಅವರು ಮಾಡ್ತಾರೆ. ನಿಮ್ಮ SEO ಇರ್ಬೋದು, ಅಥವಾ ನಿಮ್ಮ ವೆಬ್ಸೈಟ್ ಡಿಸೈನ್ ಡೆವಲಪ್ಮೆಂಟ್ ಇರ್ಬೋದು, ಅಥವಾ ನಿಮ್ಮ ಸೋಷಿಯಲ್ ಮೀಡಿಯಾ ಮ್ಯಾನೇಜ್ಮೆಂಟ್ ಇರ್ಬೋದು, ಅಥವಾ ಲೀಡ್ ಜನರೇಷನ್ ಇರ್ಬೋದು, ಎಲ್ಲವನ್ನೂ ಇವರು ಮಾಡ್ತಾರೆ. ಆಸಕ್ತರು ಮತ್ತು ಅವಶ್ಯಕತೆ ಇದ್ದರೂ ದಯವಿಟ್ಟು ಈ ಕ್ಯೂ ಪ್ರಚಾರ ಸಂಸ್ಥೆಯನ್ನು ಸಂಪರ್ಕಿಸಿ. ಸ್ನೇಹಿತರೆ, ಈಗ ಮೊದಲಿಗೆ ಬರುವ ಪ್ರಶ್ನೆ ಏನಂದ್ರೆ, ಈ ಸಿಬಿಲ್ ಸ್ಕೋರ್ ಅಂದ್ರೆ ಏನು? ಸಿಬಿಲ್ ಸ್ಕೋರ್ ಅಂದ್ರೆ ಕ್ರೆಡಿಟ್ ಇನ್ಫಾರ್ಮೇಶನ್ ಬ್ಯೂರೋ ಲಿಮಿಟೆಡ್ ಒದಗಿಸುವ ಒಂದು 3 ಅಂಕಿಯ ಸಂಖ್ಯೆ. ಅಂದ್ರೆ ಇದು ಒಬ್ಬ ವ್ಯಕ್ತಿಯ ಕ್ರೆಡಿಟ್ ಅಂದ್ರೆ ಸಾಲ, ಪೇಮೆಂಟ್ಗಳು, ಇನ್ನಿತರಗಳ ಇತಿಹಾಸ ಮತ್ತು ಕ್ರೆಡಿಟ್ನ ವರ್ತನೆಯನ್ನ ತಿಳಿಸುತ್ತೆ. ಈ ಸ್ಕೋರ್ 300ರಿಂದ 900ವರೆಗೆ ಇರುತ್ತೆ. 900 ಅತ್ಯುತ್ತಮ ಸ್ಕೋರ್ ಆಗಿದ್ರೆ 300 ಅತ್ಯಂತ ಕಡಿಮೆ ಸ್ಕೋರ್ ಆಗಿರುತ್ತೆ. ಬ್ಯಾಂಕ್ಗಳು ಅಥವಾ ಆರ್ಥಿಕ ಸಂಸ್ಥೆಗಳು ಸಾಲ ಕೊಡೋಕೆ ಮುಂಚೆ ಅಥವಾ ನಿಮಗೆ ಕ್ರೆಡಿಟ್ ಕಾರ್ಡ್ ಕೊಡೋಕೆ ಮುಂಚೆ ಈ ಸ್ಕೋರ್ನ ಪರಿಶೀಲಿಸ್ತವೆ. ಯಾಕೆಂದ್ರೆ ಇದು ಸಾಲಗಾರನ ವಿಶ್ವಾಸಾರ್ಹತೆಯನ್ನ ವ್ಯಾಲ್ಯೂಯೇಟ್ ಮಾಡಲು ಸಹಾಯ ಮಾಡುತ್ತೆ. ಇನ್ನು ಸಿಂಪಲ್ ಆಗಿ ಹೇಳಬೇಕು ಅಂದ್ರೆ ಇದು ನಿಮ್ಮ ಹಣಕಾಸಿನ ನಡವಳಿಕೆಯ ವರದಿ ಕಾರ್ಡ್ ಅಥವಾ ಮಾರ್ಕ್ಸ್ ಕಾರ್ಡ್. ನೀವು ಶಾಲಾ ದಿನಗಳಲ್ಲಿ ಅಥವಾ ಕಾಲೇಜುಗಳಲ್ಲಿ ಉತ್ತಮ ಅಂಕಗಳನ್ನ ಪಡೆದಿದ್ರೆ ನಿಮ್ಮ ಮಾರ್ಕ್ಸ್ ಕಾರ್ಡ್ ಅಲ್ಲಿ ರಿಫ್ಲೆಕ್ಟ್ ಆಗುತ್ತೆ. ಅದು ನಿಮ್ಮ ಶಿಕ್ಷಕರಿಗೆ, ಪ್ರಾಂಶುಪಾಲರಿಗೆ ನಿಮ್ಮ ಬಗ್ಗೆ ಒಂದು ಒಳ್ಳೆಯ ಅಭಿಪ್ರಾಯ ಕ್ರಿಯೇಟ್ ಮಾಡುತ್ತೆ. ಅಥವಾ ನೀವು ನೌಕರಿ ತಗೊಳಕ್ ಹೋದಾಗ ನಿಮ್ಮ ಮಾರ್ಕ್ಸ್ ಕಾರ್ಡ್ ನೋಡಿ ಕೂಡ ಇವನು ಒಳ್ಳೆ ಹುಡುಗ, ಒಳ್ಳೆ ವಿದ್ಯಾರ್ಥಿ ಅಥವಾ ತುಂಬಾ ಇಂಟೆಲಿಜೆಂಟ್ ವಿದ್ಯಾರ್ಥಿ ಅಂತ ಅನ್ಸುತ್ತೆ ಅಲ್ವಾ? ಅದೇ ತರ ಬ್ಯಾಂಕ್ಗಳು ಮತ್ತು ಹಣಕಾಸು ಸಂಸ್ಥೆಗಳಿಗೆ ನೀವು ಸಾಲ ಅಥವಾ ಕ್ರೆಡಿಟ್ ಕಾರ್ಡ್ಗೆ ಅರ್ಜಿ ಸಲ್ಲಿಸಿದಾಗ ಅವರಿಗೆ ನಿಮ್ಮ ಬಗ್ಗೆ ಒಳ್ಳೆಯ ಅಭಿಪ್ರಾಯ ಮೂಡಬೇಕು ಅಂದರೆ ಈ ಸಿಬಿಲ್ ಸ್ಕೋರ್ ತುಂಬ ಮಹತ್ವದ್ದು. ಇದು ಹೇಗೆ ಕೆಲಸ ಮಾಡುತ್ತೆ ಅನ್ನೋದನ್ನ ನಾವೀಗ ಒಂದು ಉದಾಹರಣೆ ಮೂಲಕ ತಿಳ್ಕೊಳ್ಳೋಣ. ಈಗ ರವಿ ಮತ್ತು ಸೂರ್ಯ ಅಂತ ಇಬ್ಬರು ವ್ಯಕ್ತಿಗಳನ್ನು ನಾವು ಉದಾಹರಣೆಗೆ ತೆಗೆದುಕೊಳ್ಳೋಣ. ಇಬ್ಬರಿಗೂ ಕಾರ್ ತಗೋಬೇಕಾಗಿದೆ ಮತ್ತು ಲೋನ್ ಬೇಕಾಗಿದೆ. ಮೊದಲಿಗೆ ರವಿ ಬಗ್ಗೆ ತಿಳ್ಕೊಳ್ಳೋಣ. ರವಿ ಈಗಾಗಲೇ ಒಂದು ಕ್ರೆಡಿಟ್ ಕಾರ್ಡ್ ಅನ್ನ ಹೊಂದಿದ್ದಾರೆ ಮತ್ತು ಒಂದು ಸಣ್ಣ ಪರ್ಸನಲ್ ಲೋನ್ ಕೂಡ ಪಡ್ಕೊಂಡಿದ್ದಾರೆ. ಅವರು ಪ್ರತಿ ತಿಂಗಳು ಸರಿಯಾದ ಸಮಯಕ್ಕೆ ಕ್ರೆಡಿಟ್ ಕಾರ್ಡ್ ಬಿಲ್ ಅನ್ನ ಪಾವತಿ ಮಾಡ್ತಾರೆ ಮತ್ತು EMI ಅನ್ನು ಕೂಡ ಪಾವತಿ ಮಾಡ್ತಾರೆ, ಅಂದ್ರೆ ಲೋನ್. ಇದರಿಂದಾಗಿ ಅವರ ಸಿಬಿಲ್ ಸ್ಕೋರ್ 800 ಆಗಿದೆ ಮತ್ತು ಇದು ಅತ್ಯಂತ ಒಳ್ಳೆಯ ಸ್ಕೋರ್. ಇನ್ನೊಂದು ಕಡೆ ಸೂರ್ಯನ ಕ್ರೆಡಿಟ್ ವರ್ತನೆ ಹೇಗಿದೆ ಅಂತಂದ್ರೆ
ಅವರು ಕೂಡ ಕ್ರೆಡಿಟ್ ಕಾರ್ಡ್ ಪಡೆದಿದ್ದಾರೆ, ಆದರೆ ಬಿಲ್ಲನ್ನು ಅವರು ಕಟ್ಟಕ್ಕೆ ತುಂಬ ಲೇಟ್ ಮಾಡಿದ್ದಾರೆ. ಕೆಲವೊಂದು ಸಲ ಬಿಲ್ ಪಾವತಿ ಮಾಡಿಲ್ಲ, ಕೇವಲ ಅವರು ಮಿನಿಮಮ್ ಅಮೌಂಟ್ ಡ್ಯೂ ಅಂತ ಏನಿರುತ್ತೆ ಅದನ್ನು ಮಾತ್ರ ಪಾವತಿ ಮಾಡಿದ್ದಾರೆ. ಕೆಲವೊಂದು ಸಲ ಅವರು EMI ಅನ್ನು ಕೂಡ ಕಟ್ಟಿಲ್ಲ. ಇದರಿಂದಾಗಿ ಅವರ ಸ್ಕೋರ್ ಏನಾಗಿದೆ, ಕೇವಲ 650 ಇದೆ. ಇದು ಸ್ವಲ್ಪ ಕಡಿಮೆ ಸ್ಕೋರ್. ಈ ಇಬ್ರು ಬ್ಯಾಂಕಿಗೆ ಹೋಗ್ತಾರೆ ಅಂತ ಅನ್ಕೊಳ್ಳಿ, ಲೋನ್ ಅಪ್ಲೈ ಮಾಡಕ್ಕೆ. ಬ್ಯಾಂಕ್ ಇಬ್ರು ಅರ್ಜಿನ ನೋಡುತ್ತೆ. ರವಿಯ ಸ್ಕೋರ್ 800 ಇರುತ್ತೆ. ಹೀಗಾಗಿ ಬ್ಯಾಂಕ್ ಏನ್ ಅನ್ಕೊಳ್ಳುತ್ತೆ, ಇವರು ತುಂಬಾ ವಿಶ್ವಾಸಾರ್ಹ ವ್ಯಕ್ತಿ ಅಂತ ಅನ್ಕೊಳ್ಳುತ್ತೆ. ಹೀಗಾಗಿ ಅವ್ರಿಗೆ ಕಡಿಮೆ ಬಡ್ಡಿ ದರದಲ್ಲಿ, ಲೋ ಇಂಟ್ರೆಸ್ಟ್ ರೇಟ್ ಅಲ್ಲಿ ಮತ್ತು ಸುಲಭವಾಗಿ ಲೋನ್ ಮಂಜೂರಾಗುತ್ತೆ. ಆದರೆ ಸೂರ್ಯನಿಗೆ ಇದು ಆಗಲ್ಲ. ಯಾಕೆಂದ್ರೆ 650 ಸ್ಕೋರ್ ಮಾತ್ರ ಇದೆ. ಹೀಗಾಗಿ ಈ ವ್ಯಕ್ತಿ ಏನೋ ಫೈನಾನ್ಷಿಯಲ್ ಮಿಸ್ಟೇಕ್ಸ್ ಮಾಡಿದನಂತ ಬ್ಯಾಂಕ್ ಭಾವಿಸುತ್ತೆ. ಹೀಗಾಗಿ ಆತನಿಗೆ ಸಾಲ ಕೊಡೋಕ್ಕೆ ಹಿಂದೆ ಮುಂದೆ ನೋಡುತ್ತೆ. ಅಕಸ್ಮಾತ್ ಕೊಟ್ಟರೂ ಕೂಡ ಬಡ್ಡಿ ದರವನ್ನು ಹೆಚ್ಚು ಮಾಡಬಹುದು ಮತ್ತು ನಿಯಮಗಳನ್ನು ಸ್ವಲ್ಪ ಜಾಸ್ತಿ ಮಾಡಬಹುದು. ಈಗ ನಿಮಗೆ ಗೊತ್ತಾಯ್ತು ಅನ್ಸುತ್ತೆ ಸಿಬಿಲ್ ಸ್ಕೋರ್ನ ಮಹತ್ವ. ಈಗ ನಿಮ್ಮ ಸಿಬಿಲ್ ಸ್ಕೋರ್ ಎಷ್ಟಿದ್ರೆ ಏನರ್ಥ ಅನ್ನೋದನ್ನು ತಿಳ್ಕೊಳ್ಳೋಣ. ಅಕಸ್ಮಾತ್ ನಿಮ್ಮ ಸ್ಕೋರ್ 300ರಿಂದ 549ವರೆಗೆ ಇದೆ ಅಂದರೆ ಅದನ್ನು ಕಡಿಮೆ ಅಂತ ಭಾವಿಸಲಾಗುತ್ತೆ. ಅಂದರೆ ಕಡಿಮೆ ಸಿಬಿಲ್ ಸ್ಕೋರ್. ಅದರ ಅರ್ಥ ಏನಂದರೆ ನಿಮಗೆ ಸಾಲ ಸಿಗೋದಾಗಲಿ ಕ್ರೆಡಿಟ್ ಕಾರ್ಡ್ ಸಿಗೋದಾಗಲಿ ಕಷ್ಟ. ಇನ್ನು 550ರಿಂದ 649 ಮಧ್ಯೆ ಏನಾದರೂ ನಿಮ್ಮ ಸಿಬಿಲ್ ಸ್ಕೋರ್ ಬಂದರೆ ಇದನ್ನು ಸಾಧಾರಣ ಅಂತ ಕನ್ಸಿಡರ್ ಮಾಡಲಾಗುತ್ತೆ, ಅಂದರೆ ಆವ್ರೇಜ್. ಇದರ ಅರ್ಥ ನಿಮಗೆ ಸಾಲ ಸಿಗಬಹುದು, ಆದರೆ ಬಡ್ಡಿ ದರ ಸ್ವಲ್ಪ ಹೆಚ್ಚಾಗಿರಬಹುದು. ಇನ್ನು 650ರಿಂದ 749 ಸ್ಕೋರ್ ನಿಮ್ದಾಗಿದ್ರೆ ಇದನ್ನ ಒಳ್ಳೆ ಸ್ಕೋರ್ ಅಂತ ಭಾವಿಸಲಾಗುತ್ತೆ. ಹೀಗಾಗಿ ನಿಮಗೆ ಸಾಲ ಸಿಗುವಂತ ಸಾಧ್ಯತೆ ಜಾಸ್ತಿ ಇದೆ. ಇನ್ನು 750ರಿಂದ 900ರವರೆಗೆ ಏನಾದರೂ ನಿಮ್ಮ ಸ್ಕೋರ್ ಇದ್ರೆ ಅದನ್ನ ಅತ್ಯುತ್ತಮ ಅಂತ ಕರೆಯಲಾಗುತ್ತೆ. ನಿಮಗೆ ರೆಡ್ ಕಾರ್ಪೆಟ್ ಹಾಸಿ ಕರೆದು ನಿಮಗೆ ಕಡಿಮೆ ದರದಲ್ಲಿ ಮತ್ತು ಸುಲಭವಾಗಿ ನಿಮಗೆ ಸಾಲವನ್ನು ಕೊಡಲಾಗುತ್ತೆ. ಅವರೇ ನಿಮಗೆ ಫೋನ್ ಮಾಡ್ತಾರೆ. ಕೆಲವೊಂದ್ಸಲ ಸಿಬಿಲ್ ಸ್ಕೋರ್ ಡೇಟಾ ಬ್ಯಾಂಕ್ ಹೊರತೆ ಇರುತ್ತೆ. ಹೀಗಾಗಿ ಅವರೇ ನಿಮಗೆ ಪರ್ಸನಲ್ ಲೋನ್ ಬೇಕಾ, ಆ ಲೋನ್ ಬೇಕಾ, ಈ ಲೋನ್ ಬೇಕಾ ಅಂತ ಕೇಳುವಂತ ಸಾಧ್ಯತೆ ಇದೆ. ಈಗ ಬರುವಂತ ಪ್ರಶ್ನೆ ಏನಂದ್ರೆ, ಈ ಸ್ಕೋರ್ ಅನ್ನ ಹೇಗೆ ಅಳಿತಾರೆ, ನಮ್ಮ ಹಣಕಾಸಿನ ಶಿಸ್ತು ಹೇಗೆ ಅವ್ರಿಗೆ ಗೊತ್ತಾಗುತ್ತೆ ಅನ್ನೋದು ಪ್ರಶ್ನೆ. ಇಲ್ಲಿ ಒಂದು ವಿಷಯವನ್ನು ಸ್ಪಷ್ಟಪಡಿಸಬೇಕು. ಅದೇನೆಂದರೆ, ಸಿಬಿಲ್ ಸ್ಕೋರನ್ನು ಒಬ್ಬ ವ್ಯಕ್ತಿ ನಿರ್ಧರಿಸುವುದಲ್ಲ, ಬದಲಾಗಿ ಅದು ಒಂದು ಸ್ವಯಂಚಾಲಿತ ಪ್ರಕ್ರಿಯೆ ಮೂಲಕ ಟ್ರಾನ್ಸ್ ಯೂನಿಯನ್ ಸಿಬಿಲ್ ಅಂದರೆ ಕ್ರೆಡಿಟ್ ಇನ್ಫಾರ್ಮೇಷನ್ ಬ್ಯೂರೋ ಲಿಮಿಟೆಡ್ ಸಂಸ್ಥೆ ಅದನ್ನು ಲೆಕ್ಕಾಚಾರ ಮಾಡುತ್ತೆ. ಈ ಸಿಬಿಲ್ ಅಂದರೆ ಏನು ಅಂದರೆ, ಇದು ಭಾರತದಲ್ಲಿ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾದ ಪರವಾನಗಿ ಪಡೆದಂಥ ಪ್ರಮುಖ ಕ್ರೆಡಿಟ್ ಮಾಹಿತಿ ಕಂಪನಿಗಳಲ್ಲಿ ಒಂದಾಗಿದೆ. ಇದರ ಮುಖ್ಯ ಕೆಲಸ ಏನಂದರೆ, ಬ್ಯಾಂಕ್ಗಳು ಮತ್ತು ಇತರೆ ಹಣಕಾಸು ಸಂಸ್ಥೆಗಳು ನೀಡುವ ಸಾಲಗಳ ಕ್ರೆಡಿಟ್ ಕಾರ್ಡ್ಗಳ ಮಾಹಿತಿಯನ್ನು ಸಂಗ್ರಹಿಸಿ ಅದನ್ನು ಆಧರಿಸಿ ಕ್ರೆಡಿಟ್ ರಿಪೋರ್ಟನ್ನು ರೆಡಿ ಮಾಡಿ ಸ್ಕೋರನ್ನು ಸಿದ್ಧಪಡಿಸೋದು. ಅಂದರೆ ನಿಮ್ಮ ಸ್ಕೋರ್ ಸಿದ್ಧಪಡಿಸೋದು ಇದೇ ಸಂಸ್ಥೆ. ಹಾಗಾದರೆ ಈ ರಿಪೋರ್ಟ್ ಮಾಡೋಕ್ಕೆ ಈ ಸಿಬಿಲ್ ಸಂಸ್ಥೆಗೆ ಸೋರ್ಸ್ ಆಫ್ ಇನ್ಫಾರ್ಮೇಷನ್ ಎಲ್ಲಿಂದ ಸಿಗುತ್ತೆ ಅಂತ, ಅಂದರೆ ಮಾಹಿತಿ ಎಲ್ಲಿಂದ ಸಿಗುತ್ತೆ ಅಂತ. ಇದಕ್ಕೆ ಬ್ಯಾಂಕ್ಗಳು, NBFC ಅಂದರೆ ನಾನ್ ಬ್ಯಾಂಕಿಂಗ್ ಫೈನಾನ್ಷಿಯಲ್ ಕಂಪನಿಗಳು ಮತ್ತು ಇತರೆ ಸಾಲ ನೀಡುವ ಸಂಸ್ಥೆಗಳು ಪ್ರತಿ ತಿಂಗಳು ತಮ್ಮ ಗ್ರಾಹಕರ ಸಾಲ ಮತ್ತು ಕ್ರೆಡಿಟ್ ಕಾರ್ಡ್ನ ಎಲ್ಲ ವಿವರಗಳನ್ನು ಈ ಸಿಬಿಲ್ಗೆ ಕಳಿಸ್ತವೆ. ಇದರಲ್ಲಿ ಏನೆಲ್ಲ ಇರುತ್ತೆ ಅಂದರೆ, ಸಾಲದ ಕಂತುಗಳನ್ನು ಈ ವ್ಯಕ್ತಿ ಸರಿಯಾಗಿ ಕಟ್ಟಿದಾರಾ, ಕ್ರೆಡಿಟ್ ಕಾರ್ಡ್ ಬಿಲ್ಗಳನ್ನ ಸರಿಯಾಗಿ ಪಾವತಿ ಮಾಡಿದಾರಾ, ಎಷ್ಟು ಸಾಲ ತೆಗೆದುಕೊಂಡಿದ್ದಾರೆ, ಎಷ್ಟು ಸಾಲ ಬಾಕಿ ಇದೆ, ಹೊಸ ಸಾಲಕ್ಕಾಗಿ ಎಷ್ಟು ಬಾರಿ ಅರ್ಜಿ ಸಲ್ಲಿಸಿದ್ದಾರೆ, ಎಷ್ಟು ಕ್ರೆಡಿಟ್ನ ಮಿತಿಯನ್ನು ಬಳಸ್ತಾ ಇದ್ದಾರೆ ಅಂದರೆ ಕ್ರೆಡಿಟ್ ಕಾರ್ಡ್ನ ಮಿತಿಯನ್ನು. ಈ ಎಲ್ಲ ಮಾಹಿತಿಗಳನ್ನು ಪಡೆದುಕೊಂಡ ನಂತರ ಈ ಸಿಬಿಲ್ ಸಂಸ್ಥೆ ಈ ವ್ಯಕ್ತಿಗೆ ಇಷ್ಟು ಸ್ಕೋರ್ ಅಂತ ನಿರ್ಧಾರ ಮಾಡುತ್ತೆ. ಹೇಗೆ ಅಂದರೆ, ಬ್ಯಾಂಕ್ಗಳಿಂದ ಬಂದ ಈ ಎಲ್ಲ ಮಾಹಿತಿಯನ್ನು ಸಿಬಿಲ್ ತನ್ನ ಡೇಟಾಬೇಸ್ನಲ್ಲಿ ಸಂಗ್ರಹಿಸಿ ನಂತರ ತನ್ನದೇ ಆದ ಒಂದು ಮ್ಯಾಥಮೆಟಿಕಲ್ ಅಲ್ಗಾರಿದಮ್ ಬಳಸಿ ಮಾಹಿತಿಯನ್ನು ವಿಶ್ಲೇಷಣೆ ಮಾಡುತ್ತೆ ಮತ್ತು ನಿಮಗೆ ಸ್ಕೋರ್ ಕೊಡುತ್ತೆ. ಈ ವಿಶ್ಲೇಷಣೆ ಮಾಡಬೇಕಾದ್ರೆ ಕೆಲವು ಅಂಶಗಳನ್ನು ಅದು ಪ್ರಮುಖವಾಗಿ ಪರಿಗಣಿಸುತ್ತೆ. ಅವುಗಳು ಯಾವುವು ಅಂದರೆ, ಮುಖ್ಯವಾಗಿ ಪೇಮೆಂಟ್ ಹಿಸ್ಟ್ರಿ. ಸ್ಕೋರ್ ಅನ್ನ ವಿಶ್ಲೇಷಣೆ ಮಾಡುವಲ್ಲಿ ಇದರ ವೇಟೇಜ್ 30%. ಅಂದ್ರೆ 100 ಮಾರ್ಕ್ಸ್ ಸಿಕ್ಕರೆ 30% ಕೇವಲ ಪೇಮೆಂಟ್ ಹಿಸ್ಟ್ರಿ. ಇದು ನಿಮ್ಮ ಸ್ಕೋರ್ನ ಮೇಲೆ ಅತಿ ಹೆಚ್ಚು ಪರಿಣಾಮ ಬೀರುವ ಅಂಶ. ಅಂದ್ರೆ ನೀವು ಕ್ರೆಡಿಟ್ ಕಾರ್ಡ್ ಬಿಲ್ ಸರಿಯಾಗಿ ಕಟ್ಟಿದ್ದೀರಾ ಅಥವಾ EMI ಸರಿಯಾಗಿ ಕಟ್ಟಿದ್ದೀರಾ ಅನ್ನೋದು ಬಹಳ ಮುಖ್ಯ ಆಗುತ್ತೆ. ಒಂದು ವೇಳೆ ನೀವು ತಡವಾಗಿ ಕಟ್ಟಿದ್ರೆ ಅಥವಾ ಕಟ್ಟದೇ ಇದ್ರೆ ನಿಮ್ಮ ಸ್ಕೋರ್ ತುಂಬಾ ಕಡಿಮೆ ಆಗುತ್ತೆ. ಇನ್ನು ಎರಡನೇ ಪಾಯಿಂಟ್ ಏನಂದ್ರೆ, ಕ್ರೆಡಿಟ್ ಯುಟಿಲೈಸೇಷನ್. ಇದನ್ನ 25% ಕನ್ಸಿಡರ್ ಮಾಡಲಾಗುತ್ತೆ. ಇದರ ಅರ್ಥ ಏನು ಅಂದ್ರೆ, ನಿಮ್ಮ ಕ್ರೆಡಿಟ್ ಕಾರ್ಡ್ನ ಮಿತಿಯಲ್ಲಿ ನೀವು ಎಷ್ಟು ಹಣ ಬಳಸ್ತಾ ಇದ್ದೀರಿ ಅಥವಾ ತೆಗೆದುಕೊಂಡಿದ್ದೀರಿ ಅಂತ ಅರ್ಥ. ಉದಾಹರಣೆಗೆ, ನಿಮ್ಮ ಕ್ರೆಡಿಟ್ ಕಾರ್ಡ್ನ ಮಿತಿ 1 ಲಕ್ಷ ಇದೆ ಅಂತ ಅನ್ಕೊಳ್ಳಿ. ನೀವು ಅದರಲ್ಲಿ 50,000 ಬಳಸ್ತಾ ಇದ್ರೆ ನಿಮ್ಮ ಬಳಕೆಯ ಅನುಪಾತ ರೇಷಿಯೋ 50% ಆಗುತ್ತೆ. ಈ ರೇಷಿಯೋನ ನೀವು 30%ಗಿಂತ ಕಡಿಮೆ ಇಟ್ಕೊಳ್ಳೋದು ಒಳ್ಳೆಯದು. ಅರ್ಥ ಏನು ಅಂದರೆ, 1 ಲಕ್ಷ ಲಿಮಿಟ್ ಇದೆ, ಆದರೆ ನೀವು ಕೇವಲ 30,000 ಮಾತ್ರನ ಬಳಸಿ ಅಂತ. ನೀವು 50,000ಕ್ಕಿಂತ ಹೆಚ್ಚು ಬಳಸಿದರೆ ಏನು ಅರ್ಥ ಆಗುತ್ತೆ ಅಂದರೆ, ಬ್ಯಾಂಕಿಗೆ ನಿಮಗೆ ಬೇರೆ ಯಾವುದೇ ಸೋರ್ಸ್ ಇಲ್ಲ, ನಿಮ್ಮ ಸಂಬಳ ಕಡಿಮೆ ಅಥವಾ ನೀವು ಸಂಬಳ ತಗೋತಾ ಇಲ್ಲ ಅಥವಾ ನಿಮಗೆ ಸಂಬಳ ಖರ್ಚು ಮಾಡ್ತಾ ಇದ್ದಾರೆ, ಹೀಗಾಗಿ ಕ್ರೆಡಿಟ್ ಕಾರ್ಡ್ನ ಜಾಸ್ತಿ ಬಳಸ್ತಾ ಇದ್ದೀರಾ ಅನ್ನೋದನ್ನು ಇದು ತೋರಿಸುತ್ತೆ.
ಹೀಗಾಗಿ ಅವರಿಗೆ ನಿಮ್ಮ ಮೇಲೆ ನಂಬಿಕೆ ಕಡಿಮೆ ಆಗುತ್ತೆ. ಇನ್ನು ಮೂರನೇದು ಕ್ರೆಡಿಟ್ ಮಿಕ್ಸ್ ಆ್ಯಂಡ್ ಏಜ್. ಸಾಲದ ವಿಧ ಮತ್ತು ವಯಸ್ಸಿನ ಮಿತಿಯ ಬಗ್ಗೆ 25% ಕನ್ಸಿಡರ್ ಮಾಡಲಾಗುತ್ತೆ. ಇದರ ಅರ್ಥ ನಿಮ್ಮ ಸಾಲದ ಇತಿಹಾಸ ಎಷ್ಟು ಹಳೆಯದು, ನೀವು ಒಂದು ಸೆಕ್ಯೂರ್ಡ್ ಲೋನ್ ಅಂದರೆ ಗೃಹ ಸಾಲ ಅಥವಾ ಅನ್ಸೆಕ್ಯೂರ್ಡ್ ಲೋನ್ ವೈಯಕ್ತಿಕ ಅಂದರೆ ಪರ್ಸನಲ್ ಲೋನ್ಗಳಂಥ ಸಾಲಗಳನ್ನು ಮತ್ತೆ ಮಾಡ್ಕೊಂಡಿದ್ದೀರಾ, ಇದೆಲ್ಲವನ್ನು ಕೂಡ ಪರಿಗಣಿಸಲಾಗುತ್ತೆ. ಇದೆಲ್ಲವೂ ನಿಮ್ಮ ಹಣಕಾಸಿನ ಶಿಸ್ತನ್ನು ತೋರಿಸುತ್ತೆ. ಇನ್ನು ನಾಲ್ಕನೇ ಕಾರಣ ಏನು ಅಂತಂದರೆ ನ್ಯೂ ಲೋನ್ ಅಪ್ಲಿಕೇಶನ್ಸ್ ಅಂದರೆ ಹೊಸದಾಗಿ ಲೋನ್ಗೆ ಅಪ್ಲೈ ಮಾಡಿರೋದು. ಇದನ್ನು 20% ಕನ್ಸಿಡರ್ ಮಾಡಲಾಗುತ್ತೆ. ಈಗ ನೀವು ಕಡಿಮೆ ಅವಧಿನಲ್ಲಿ ಏನಾದರೂ ಹೆಚ್ಚು ಸಾಲಕ್ಕೆ ಅಥವಾ ಹೆಚ್ಚು ಕ್ರೆಡಿಟ್ ಕಾರ್ಡ್ಗೆ ಅರ್ಜಿ ಸಲ್ಲಿಸಿದ್ರೆ ಅದು ನಿಮ್ಮ ಮೇಲೆ ನೆಗೆಟಿವ್ ಇಂಪ್ಯಾಕ್ಟ್ ಕ್ರಿಯೇಟ್ ಮಾಡುತ್ತೆ. ಅದರ ಅರ್ಥ ಏನಂದರೆ ನಿಮಗೆ ಒಂದು ಕ್ರೆಡಿಟ್ ಕಾರ್ಡ್ ಇದೆ ಆದರೂ ಕೂಡ ನೀವು ಇನ್ನೊಂದು ಕ್ರೆಡಿಟ್ ಕಾರ್ಡ್ ತೊಗೋತಾ ಇದ್ದೀರಾ ಅಂದರೆ ನೀವು ತುಂಬ ಡಿಪೆಂಡ್ ಆಗಿದ್ದೀರಾ ಅಂತ ಅರ್ಥ. ನಿಮ್ಮ ಹತ್ರ ಆಲ್ರೆಡಿ ಒಂದು ಲೋನ್ ಇದೆ, ಇನ್ನೊಂದು ಲೋನ್ ತೊಗೋತಾ ಇದ್ದೀರಾ ಅಂತಂದರೆ ನಿಮ್ಮ ಹಣಕಾಸಿನ ಸ್ಥಿತಿ ಸರಿ ಇಲ್ಲ ಅಂತ ಅರ್ಥ. ಸೊ ಈ ಎಲ್ಲ ಅಂಶಗಳನ್ನ ಪರಿಗಣಿಸಿ ಸಿಬಿಲ್ ಒಂದು ನಿರ್ದಿಷ್ಟ ಅಲ್ಗಾರಿದಮ್ ಮೂಲಕ ಈ ಸ್ಕೋರನ್ನು ನಿಮಗೆ ಕೊಡುತ್ತೆ. ಹಾಗಾದರೆ ಎಲ್ಲವೂ ಸರಿ ಇದೆ ಅಂತ ಅಂದ್ಕೊಳ್ಳೋದು ಕೂಡ ತಪ್ಪಾಗುತ್ತೆ. ಯಾಕೆ ಅಂತಂದರೆ ಈ ಸಿಬಿಲ್ ಸ್ಕೋರ್ನ ಕಾರ್ಯವೈಖರಿಯ ಬಗ್ಗೆ ಒಂದಷ್ಟು ನೆಗೆಟಿವ್ ಇಂಪ್ರೆಷನ್ಗಳು ಕೂಡ ಇವೆ. ಉದಾಹರಣೆಗೆ ಕಾರ್ತಿ ಚಿದಂಬರಂ ಲೋಕಸಭಾ ಸದಸ್ಯರು, ಅವರು 2024 ಡಿಸೆಂಬರ್ 4ನೇ ತಾರೀಕಿನಂದು ಲೋಕಸಭೆಯಲ್ಲಿ ಈ ಸಿಬಿಲ್ ಸಂಸ್ಥೆ ಬಗ್ಗೆ ಪ್ರಶ್ನೆಗಳನ್ನ ಎತ್ತಿದ್ರು. ಬನ್ನಿ ಅವ್ರು ಏನು ಹೇಳಿದಾರೆ ಕೇಳೋಣ. If you want to take a car loan, if the finance minister of this country wants to take a house loan, everything depends on the CIBIL score. But nobody knows how this CIBIL organization works. It's actually a private company. It's a company called TransUnion. This is the company which is rating every one of us our credit based on our credit history. But we do not know whether they are updating our credit history properly. There is no transparency. There is no way for us to appeal. There is a complete asymmetry between the company which is rating us and us. There is no redressal at all, sir. ಸೊ ಹೀಗೆ ಬಹಳಷ್ಟು ಜನ ಈ ಸಿಬಿಲ್ ಸ್ಕೋರ್ನಿಂದ ಕಾಟವನ್ನು ಕೂಡ ಅನುಭವಿಸಿದ್ದಾರೆ. ಹೀಗಾಗಿ ಬಹಳಷ್ಟು ಜನ ನೆಗೆಟಿವ್ ಒಪಿನಿಯನ್ ಕೂಡ ಇಟ್ಕೊಂಡಿದ್ದಾರೆ. ಯಾಕೆ ಅಂತಂದ್ರೆ ಮೊದಲನೇ ಕಾರಣ ತಪ್ಪು ಮಾಹಿತಿ ಮತ್ತು ಡೇಟಾ ದೋಷಗಳು, ಇನ್ಕರೆಕ್ಟ್ ಡೇಟಾ ಅಂಡ್ ಎರರ್ಸ್. ಇದು ಬಹಳ ದೊಡ್ಡ ಸಮಸ್ಯೆ. ಬ್ಯಾಂಕ್ಗಳು ಮತ್ತು ಹಣಕಾಸು ಸಂಸ್ಥೆಗಳಿಂದ ಸಿಬಿಲ್ಗೆ ತಪ್ಪು ಮಾಹಿತಿ ರವಾನೆ ಆಗುತ್ತೆ. ಅದರ ಪರಿಣಾಮ ಏನಾಗುತ್ತೆ ಅಂದ್ರೆ ಗ್ರಾಹಕರ ಮೇಲೆ ಬೀಳುತ್ತೆ. ಉದಾಹರಣೆಗೆ ಲೋನ್ ಮುಗಿದ್ರೂ ಕೂಡ ಇನ್ನೂ ಡ್ಯೂ ಇದೆ ಅಂತ ತೋರಿಸೋದು ಅಥವಾ ಸಾಲದ ಬಾಕಿ ಇನ್ನೂ ಇದೆ ಅಂತ ತಪ್ಪು ಮಾಹಿತಿ ನೀಡೋದು. ಇದನ್ನ ನಾನು ಸ್ವಲ್ಪ ಕ್ಲಿಯರ್ ಆಗಿ ನಿಮಗೆ ಹೇಳ್ತೀನಿ. ರಮೇಶ್ ಅನ್ನೋ ಒಬ್ಬ ವ್ಯಕ್ತಿ ತನ್ನ ವೈಯಕ್ತಿಕ ಸಾಲವನ್ನು ಸಂಪೂರ್ಣವಾಗಿ ಪಾವತಿ ಮಾಡಿದ್ದಾರೆ ಅಂತ ಅನ್ಕೊಳ್ಳಿ ಮತ್ತು ಬ್ಯಾಂಕ್ನಿಂದ ನೋ ಡ್ಯೂ ಸರ್ಟಿಫಿಕೇಟ್ ಕೂಡ ಪಡೆದುಕೊಳ್ತಾರೆ. ಆದರೆ ಬ್ಯಾಂಕ್ ಆ ಮಾಹಿತಿಯನ್ನು ಸರಿಯಾಗಿ ಸಿಬಿಲ್ಗೆ ವರದಿ ಮಾಡಿರೋದಿಲ್ಲ. ಹೀಗಾಗಿ ಸಿಬಿಲ್ನ ವರದಿಯಲ್ಲಿ ಏನು ತೋರಿಸುತ್ತೆ ಅಂದರೆ ಆ ಸಾಲ ಇನ್ನೂ ಬಾಕಿ ಇದೆ ಅಂತ ತೋರಿಸುತ್ತೆ. ಹೀಗಾಗಿ ರಮೇಶ್ ಏನಾದರೂ ಹೋಮ್ ಲೋನ್ಗೆ ಅರ್ಜಿ ಸಲ್ಲಿಸಿದ್ರೆ ಅವರ ಅರ್ಜಿ ತಿರಸ್ಕಾರಗೊಳ್ಳುವ ಸಾಧ್ಯತೆ ಜಾಸ್ತಿ ಇರುತ್ತೆ. ರಮೇಶ್ ತಪ್ಪಿಲ್ಲ ಅಂದ್ರೂ ಕೂಡ ಅವರು ತೊಂದರೆ ಅನುಭವಿಸ್ತಾರೆ. ಇನ್ನೊಂದು ಉದಾಹರಣೆ ಏನಂತಂದ್ರೆ ಫೇಕ್ ಅಕೌಂಟ್ಗಳು. ಸುರೇಶ್ ಅನ್ನೋರು ಒಮ್ಮೆ ಕೂಡ ಸಾಲ ಮಾಡಿಲ್ಲ, ಆದರೂ ಕೂಡ ಅವರ ಸಿಬಿಲ್ ವರದಿಯಲ್ಲಿ ಅವರಿಗೆ ಸಂಬಂಧ ಪಡದೇ ಇರುವಂಥ ಯಾವುದೋ ಒಂದು ಹಳೆಯ ಕ್ರೆಡಿಟ್ ಕಾರ್ಡ್ ಅಥವಾ ಸಾಲದ ಖಾತೆ ಡಿಫಾಲ್ಟ್ ಆಗಿದೆ ಅಂತ ತೋರಿಸುತ್ತೆ. ಇದು ಪಾನ್ ಕಾರ್ಡ್ ಸಂಖ್ಯೆಯಲ್ಲಿನ ಸಣ್ಣ ದೋಷದಿಂದಾಗಿರಬಹುದು ಅಥವಾ ಬೇರೆ ದೋಷದಿಂದ ಆಗಿರ್ಬೋದು. ಒಟ್ನಲ್ಲಿ ಸುರೇಶ್ ಅವರಿಗೆ ತನ್ನ ಸಿಬಿಲ್ ಸ್ಕೋರ್ ನೋಡಿದಾಗ ಶಾಕ್ ಆಗುತ್ತೆ. ಈ ತಪ್ಪನ್ನು ಸರಿಪಡಿಸಲು ಹಲವು ತಿಂಗಳು ಅವ್ರಿಗೆ ಬೇಕಾಗುತ್ತೆ. ಈ ಟೈಮಲ್ಲಿ ಏನಾಗುತ್ತೆ ಅಂದರೆ ಅವರು ತುರ್ತಾಗಿ ಏನಾದರೂ ಸಾಲ ಪಡಿಬೇಕು ಅಂದರೆ ಅದು ಸಾಧ್ಯ ಆಗೋದಿಲ್ಲ. ಇನ್ನು ಮೂರನೇದಾಗಿ ಈ ಸಿಬಿಲ್ ವರದಿಯಲ್ಲಿನ ತಪ್ಪುಗಳನ್ನ ಸರಿಪಡಿಸುವ ಪ್ರಕ್ರಿಯೆ ಅಂದರೆ ಈ ಪ್ರೊಸೆಸ್ ತುಂಬ ನಿಧಾನ, ಜೊತೆಗೆ ತುಂಬ ಕನ್ಫ್ಯೂಷನ್. ಹೇಗೆ ಅಂದರೆ ರಮೇಶ್ ಅನ್ನೋ ಒಂದು ವ್ಯಕ್ತಿಯ ಉದಾಹರಣೆಯನ್ನು ನಾನೀಗ ಕೊಟ್ಟೆ ನಿಮಗೆ. ಅವರು ತನ್ನ ಸಿಬಿಲ್ ವರದಿಯಲ್ಲಿನ ದೋಷವನ್ನು ಸರಿಪಡಿಸಲು ಸಿಬಿಲ್ ವೆಬ್ಸೈಟ್ನಲ್ಲಿ ಡಿಸ್ಪ್ಯೂಟ್ ದಾಖಲು ಮಾಡ್ತಾರೆ. ಆದರೆ ಸಿಬಿಲ್ ಸಂಸ್ಥೆ ನೇರವಾಗಿ ಆ ದೋಷವನ್ನು ಸರಿಪಡಿಸುವುದಿಲ್ಲ. ಬದಲಾಗಿ ಅದೇನು ಮಾಡುತ್ತೆ, ಆ ಮಾಹಿತಿಯನ್ನು ಬ್ಯಾಂಕ್ಗೆ ಕಳಿಸುತ್ತೆ ಮತ್ತು ಬ್ಯಾಂಕ್ನಿಂದ ಉತ್ತರ ಬಂದ ಮೇಲೆ ಅಷ್ಟೇ ಸರಿ ಮಾಡುತ್ತೆ. ಸೊ ಹೀಗಾಗಿ ಈ ಪ್ರೊಸೆಸ್ ತುಂಬ ಲೇಟ್ ಆಗುತ್ತೆ. ರಮೇಶ್ ಅವರು ನಿರಂತರವಾಗಿ ತಬರಂತರ ಕಚೇರಿಯಿಂದ ಕಚೇರಿಗೆ ಅಲಿದಾಡಬೇಕಾಗತ್ತೆ. ಇನ್ನು ಸಿಬಿಲ್ ಬಗ್ಗೆ ನೆಗೆಟಿವ್ ಇಂಪ್ಯಾಕ್ಟ್ ಕ್ರಿಯೇಟ್ ಆಗಿ ಇನ್ನೂ ಒಂದು ಕಾರಣ ಇದೆ. ಆ ಕಾರಣ ಮಾತ್ರ ತುಂಬ ಶಾಕಿಂಗ್ ಕಾರಣ. ಅದೇನೆಂದರೆ ನೀವು ಪದೇ ಪದೇ ಸಿಬಿಲ್ ಸ್ಕೋರ್ನ ಚೆಕ್ ಮಾಡೋದು ಕೂಡ ನಿಮ್ಮ ಸ್ಕೋರ್ ಕಡಿಮೆ ಆಗೋಕ್ಕೆ ಒಂದು ಕಾರಣ ಆಗುತ್ತೆ. ನಿಜವಾಗ್ಲೂ ಶಾಕಿಂಗ್. ಭಾಳ ಜನರಿಗೆ ಇದ್ರ ಬಗ್ಗೆ ಗೊತ್ತಿರಲ್ಲ. ಉದಾಹರಣೆಗೆ ಗೋಪಾಲ್ ಅನ್ನೋ ಒಬ್ಬ ವ್ಯಕ್ತಿ ಮನೆ ಸಾಲಕ್ಕಾಗಿ ಅರ್ಜಿ ಸಲ್ಲಿಸಲು ಯೋಚನೆ ಮಾಡ್ತಾ ಇದ್ದಾರೆ. ಅವರು ಯಾವುದು ತುಂಬ ಒಳ್ಳೆ ಇಂಟ್ರೆಸ್ಟ್ ರೇಟ್ ನನಗಂತ ತಿಳಿಯೋಕೆ 3 ಬೇರೆ ಬೇರೆ ಬ್ಯಾಂಕ್ಗಳಿಗೆ ಹೋಗಿ ಅವರು ಸಾಲದ ವಿವರವನ್ನು ಕೇಳ್ತಾರೆ. ಅವಾಗ ಈ ಬ್ಯಾಂಕ್ಗಳು ಏನು ಮಾಡ್ತಾವಂದರೆ ಅವರ ಸಿಬಿಲ್ ಸ್ಕೋರ್ನ ಪರಿಶೀಲನೆ ಮಾಡೋಕ್ಕೆ ಹಾರ್ಡ್ ಎನ್ಕ್ವೈರಿ ದಾಖಲು ಮಾಡ್ತವೆ. ಬಹಳಷ್ಟು ಜನ ಜಾರಿ ಬೀಳೋದು ಇಲ್ಲೇ. ಯಾಕೆಂದರೆ ಸಿಬಿಲ್ ಸಂಸ್ಥೆ ಅಲ್ಗಾರಿದಮ್ ಪ್ರಕಾರ ಕಡಿಮೆ ಅವಧಿಯಲ್ಲಿ ಹೆಚ್ಚು ಎನ್ಕ್ವೈರಿಗಳೇನಾದರೂ ಬಂದರೆ ಗೋಪಾಲ್ ಅವರು ಆರ್ಥಿಕವಾಗಿ ಫ್ರಸ್ಟ್ರೇಟ್ ಆಗಿದ್ದಾರೆ ಅಂತ ಸೂಚಿಸುತ್ತೆ.
ಹೀಗಾಗಿ ಅವರ ಸ್ಕೋರ್ ಮತ್ತೆ ಕಡಿಮೆ ಆಗುತ್ತೆ. 4ನೇ ಕಾರಣ ಏನಂದರೆ, ಯಾವಾಗಲೂ ಹಣಕಾಸಿನ ಶಿಸ್ತು ಕಾಪಾಡೋ ವ್ಯಕ್ತಿಗಳು ಕೂಡ ತಮ್ಮ ಮೊದಲ ಸಾಲ ಅಥವಾ ಮೊದಲ ಕ್ರೆಡಿಟ್ ಕಾರ್ಡ್ ಪಡೆಯಲು ತೊಂದರೆ ಅನುಭವಿಸ್ತಾರೆ. ನಿಮಗೂ ಕೂಡ ಆಗಿರ್ಬೋದು ಈ ಥರದ್ದು. ಉದಾಹರಣೆಗೆ 23 ವರ್ಷದ ಸುನೀತಾ ಒಂದು ದೊಡ್ಡ ಕಂಪನಿಯಲ್ಲಿ ಕೆಲಸಕ್ಕೆ ಸೇರ್ತಾರೆ. ಅವರ ಮೊದಲನೇ ಜಾಬ್ ಆಗಿರುತ್ತೆ, ಅದು ಒಳ್ಳೆ ಸಂಬಳ ಕೂಡ ಇರುತ್ತೆ. ಅವರು ಕ್ರೆಡಿಟ್ ಕಾರ್ಡ್ಗೆ ಒಂದು ಅರ್ಜಿ ಸಲ್ಲಿಸ್ತಾರೆ. ಆದರೆ ಅವರ ಅರ್ಜಿಯನ್ನು ಬ್ಯಾಂಕ್ ತಿರಸ್ಕರಿಸುತ್ತೆ. ಯಾಕೆ ಅಂದರೆ ಈವರೆಗೂ ಅವರು ಯಾವುದೇ ಸಾಲವನ್ನು ತೆಗೆದುಕೊಂಡಿಲ್ಲ, ಕ್ರೆಡಿಟ್ ಕಾರ್ಡ್ ಕೂಡ ತೆಗೆದುಕೊಂಡಿಲ್ಲ. ಹೀಗಾಗಿ ಅವರ ಕ್ರೆಡಿಟ್ ಸ್ಕೋರ್ ಏನಿದೆ ಅದು ಇಲ್ಲವೇ ಇಲ್ಲ, ನಾಟ್ ಅಪ್ಲಿಕೇಬಲ್ ಅಂತ ತೋರಿಸುತ್ತೆ. ಹೀಗಾಗಿ ಬ್ಯಾಂಕ್ಗಳಿಗೆ ಗೊತ್ತಾಗಲ್ಲ ಇವರ ಸಾಲ ಮರುಪಾವತಿಯ ಸಾಮರ್ಥ್ಯ ಹೇಗಿದೆ, ಇವರ ಫಿನಾನ್ಷಿಯಲ್ ಹಿಸ್ಟ್ರಿ ಹೇಗಿದೆ, ಇವರ ವರ್ತನೆ ಹೇಗಿದೆ ಅಂತ ಗೊತ್ತಾಗಲ್ಲ. ಹೀಗಾಗಿ ಅವರನ್ನು ರಿಜೆಕ್ಟ್ ಮಾಡಲಾಗುತ್ತೆ. ಇನ್ನು 5ನೇ ಕಾರಣ ಏನು ಅಂದರೆ, ಸಾಲದ ಸೆಟಲ್ಮೆಂಟ್ನ ಪರಿಣಾಮದ ಬಗ್ಗೆ ಬಹಳ ಜನರಿಗೆ ಈ ವಿಚಾರ ಗೊತ್ತಿರೋದಿಲ್ಲ. ಉದಾಹರಣೆಗೆ, ಪ್ರಕಾಶ್ ಅನ್ನೋ ಒಬ್ಬ ವ್ಯಕ್ತಿ ಹಣಕಾಸಿನ ತೊಂದರೆಯಿಂದಾಗಿ ತನ್ನ ಪರ್ಸನಲ್ ಲೋನನ್ನು ಸಂಪೂರ್ಣವಾಗಿ ಪಾವತಿ ಮಾಡೋಕ್ಕೆ ಸಾಧ್ಯ ಆಗೋದಿಲ್ಲ. ಅದು ಹಾಗೆ ಬೆಳೀತಾ ಇರುತ್ತೆ. ಅವರೊಂದಿನ ಬ್ಯಾಂಕಿಗೆ ಹೋಗಿ ಏನು ಮಾಡ್ತಾರೆ, ಸಾಲದ ಮೊತ್ತದಲ್ಲಿ ಸ್ವಲ್ಪ ಕಡಿಮೆ ಮಾಡಿ, ಉದಾಹರಣೆಗೆ 50,000 ಇದೆ, ನಾನು 35,000 ಕೊಡ್ತೀನಿ, ದಯವಿಟ್ಟು ಇದನ್ನು ಸೆಟಲ್ ಮಾಡಿ ಅಂತ ಕೇಳ್ಕೊಳ್ತಾರೆ. ಬ್ಯಾಂಕ್ಗೂ ಅಷ್ಟೇ ಬೇಕಾಗಿರುತ್ತೆ ಕೆಲವೊಂದ್ಸಲ, ಯಾಕೆಂದ್ರೆ ಅವರು ಅದನ್ನೂ ಕಟ್ಟಲ್ಲ ಅಂತ ಗೊತ್ತಾಗಿ ಏನು ಮಾಡ್ತಾರೆ, ಅದನ್ನು ಸೆಟಲ್ ಮಾಡ್ಕೊಳ್ತಾರೆ. ಪ್ರಕಾಶ್ ಅನ್ಕೋತಾರೆ ನಾನು ಸಮಸ್ಯೆಯಿಂದ ಮುಕ್ತ ಆದೆ ಅಂತೇಳಿ. ಆದರೆ ಸಿಬಿಲ್ನ ವರದಿಯಲ್ಲಿ ಈ ಸಾಲವನ್ನು ಸೆಟಲ್ಡ್ ಅಂತ ದಾಖಲಾಗುತ್ತೆ. ಅದರ ಅರ್ಥ ಏನು ಅಂದರೆ, ನೀವು ಪೂರ್ತಿ ಸಾಲವನ್ನು ಕೊಟ್ಟಿಲ್ಲ ಅಂತ ಅರ್ಥ. ಇದು ಕೂಡ ನಿಮ್ಮ ಸಿಬಿಲ್ ಸ್ಕೋರ್ ಮೇಲೆ ಪರಿಣಾಮ ಬೀರುತ್ತೆ. ಮುಂದೇನಾದರೂ ಅವರು ಯಾವುದೇ ಸಾಲಕ್ಕೆ ಅರ್ಜಿ ಸಲ್ಲಿಸಿದ್ರು ಕೂಡ ಅದು ನಿರಾಕರಣೆ ಆಗುವಂಥ ಸಾಧ್ಯತೆಯೇ ಜಾಸ್ತಿ. ಹೀಗಾಗಿ ಸಿಬಿಲ್ ಸ್ಕೋರಿಂದ ಸಾಕಷ್ಟು ಜನ ತೊಂದರೆ ಕೂಡ ಅನುಭವಿಸ್ತಾರೆ. ಈಗ ಸಿಬಿಲ್ ಸ್ಕೋರ್ನ ಈ ಎಲ್ಲ ನೆಗೆಟಿವ್ ಪಾಯಿಂಟ್ಸ್ನ ಹೊರತಾಗಿ ಕೂಡ ಇದು ನಮಗೆ ಅನಿವಾರ್ಯ. ನಾವು ನಮ್ಮ ಸಿಬಿಲ್ ಸ್ಕೋರ್ನ ಉತ್ತಮವಾಗಿ ಇಟ್ಕೊಳ್ಳೇಬೇಕು. ಹಾಗಾದರೆ ಈ ಸ್ಕೋರ್ನ ಉತ್ತಮವಾಗಿ ಇಟ್ಕೊಳ್ಳೋಕ್ಕೆ ಏನು ದಾರಿ ಇದೆ? ಮೊದಲನೇದು ತುಂಬ ಸಿಂಪಲ್. EMIಗಳನ್ನ, ಕ್ರೆಡಿಟ್ ಕಾರ್ಡ್ನ ಬಿಲ್ಗಳನ್ನ ಸರಿಯಾದ ಸಮಯಕ್ಕೆ ಪಾವತಿ ಮಾಡಿ. ಕ್ರೆಡಿಟ್ ಕಾರ್ಡ್ನ ಮಿತಿಯನ್ನು 30%ಗಿಂತ ಕಡಿಮೆ ಬಳಸಿ. ಹೆಚ್ಚು ಸಾಲದ ಅರ್ಜಿಗಳನ್ನ ಅನಗತ್ಯವಾಗಿ ಸಲ್ಲಿಸಬೇಡಿ. ನಿಮ್ಮ ಸಿಬಿಲ್ ವರದಿಯನ್ನು ಆಗಾಗ್ಗೆ ಪರಿಶೀಲನೆ ಮಾಡಿ, ತಪ್ಪಿದ್ರೆ ಅಲ್ಲಿ ಸರಿಪಡಿಸುವಂತ ಪ್ರಯತ್ನವನ್ನು ಮಾಡಿ. ನೀವು ನಿಮ್ಮ ಸಿಬಿಲ್ ಸ್ಕೋರ್ನ ಸಿಬಿಲ್ನ ಅಧಿಕೃತ ವೆಬ್ಸೈಟ್ನಲ್ಲಿ ಪರಿಶೀಲನೆ ಮಾಡಿ, www.sibil.com ನಲ್ಲಿ. ಆದರೆ ಒಂದು ಸಲಹೆ ಏನಂದ್ರೆ, ಗೋಪಾಲ್ ಅವರು ಮಾಡಿದಾಗೆ ಒಂದೇ ವಾರದಲ್ಲಿ 3-4 ಸಲ ಸ್ಕೋರ್ನ ಚೆಕ್ ಮಾಡಬೇಡಿ. ಈ ಎಲ್ಲ ಕ್ರಮಗಳ ಮೂಲಕ ನೀವು ನಿಮ್ಮ ಸಿಬಿಲ್ ಸ್ಕೋರ್ನ ಜಾಸ್ತಿ ಮಾಡ್ಕೋಬಹುದು. ಆ ಮೂಲಕ ನಿಮಗೆ ಬೇಕಾದಾಗ ನೀವು ಲೋನ್ ತೆಗೆದುಕೊಳ್ಬಹುದು ಅಥವಾ ಕ್ರೆಡಿಟ್ ಕಾರ್ಡ್ ಕೂಡ ತೆಗೆದುಕೊಳ್ಬಹುದು. ಸ್ನೇಹಿತರೆ, ಇದು ಸಿಬಿಲ್ ಸ್ಕೋರ್ನ ಕುರಿತಾಗಿ ಒಂದು ವಿಡಿಯೋ. ಈ ಕುರಿತ ನಿಮ್ಮ ಅನಿಸಿಕೆಗಳನ್ನ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ನಿಮ್ಮ ಅನುಭವ ಏನಾದರೂ ಈ ಕುರಿತಾಗಿ ಇದ್ದರೆ ಅದನ್ನು ಕೂಡ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಹಂಚಿಕೊಳ್ಳಿ. ಅದು ಉಳಿದವರಿಗೆ ಸಹಾಯ ಮಾಡ್ಬೋದು. ಇಷ್ಟು ಹೇಳ್ತಾ ಇವತ್ತಿನ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ. ನೋಡ್ತಾರೆ ಗೌರಿ ಶಕ್ತಿ ಸ್ಟುಡಿಯೋ, ನೋಡ್ತಾರೆ ಒಳ್ಳೆ ವಿಡಿಯೋಗಳನ್ನ. ನಮಸ್ಕಾರ.